ಅಖಂಡ ಬೆಳಗಾವಿ ಜಿಲ್ಲೆಯಲ್ಲಿ ನೇಮಕಾತಿಯಾದ ಶಿಕ್ಷಕರಿಗೆ ಪ್ರಧಾನ ಗುರುಗಳ ಬಡ್ತಿಯಲ್ಲಿ ಅನ್ಯಾಯವಾಗಿರುವುದನ್ನು ಖಂಡಿಸಿ ಗುರುವಾರ ಪ್ರಧಾನ ಶಿಕ್ಷಕರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಾಗಿ ವಿಭಜನೆಯಾಗುವುದಕ್ಕಿಂತ ಮುಂಚಿತವಾಗಿ ಅಖಂಡ ಬೆಳಗಾವಿ ಜಿಲ್ಲೆಯಲ್ಲಿ ನೇಮಕಾತಿಯನ್ನ ಹೊಂದಿರುತ್ತೇವೆ. ಅಲ್ಲದೆ ಬೆಳಗಾವಿಯ ಡಿಡಿಪಿ ಅವರು ನಮಗೆ ನೇಮಕಾತಿ ಆದೇಶಗಳನ್ನು ನೀಡಿದ ನಂತರ ಬೆಳಗಾವಿ ಜಿಲ್ಲೆ ಹುಕ್ಕೇರಿ, ಚಿಕ್ಕೋಡಿ, ಅಥಣಿ, ರಾಯಬಾಗ್ ಮತ್ತು ಗೋಕಾಕ್ ಶೈಕ್ಷಣಿಕ ತಾಲೂಕುಗಳಲ್ಲಿ ನಾವು ಕಾರ್ಯನಿರ್ವಹಿಸಿರುತ್ತೇವೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. 2002ರ ನಂತರ ಶೈಕ್ಷಣಿಕ ಪ್ರಗತಿಯ ದೃಷ್ಟಿಯಿಂದ ಚಿಕ್ಕೋಡಿಯನ್ನು ಬೇರೆ ಶೈಕ್ಷಣಿಕ ಜಿಲ್ಲೆಯಾಗಿ ಮಾಡಲಾಗಿರುತ್ತದೆ. ನಾವೆಲ್ಲರೂ ಅದಕ್ಕಿಂತ ಮುಂಚಿತವಾಗಿ ನೇಮಕಾತಿಯಾಗಿದ್ರೂ ಕೂಡ ಏಪ್ರಿಲ್ 29ರಂದು ನಡೆದ ಪ್ರಧಾನ ಗುರುಗಳ ಬಡ್ತಿ ಪ್ರಕ್ರಿಯೆಯಲ್ಲಿ ನಮ್ಮನ್ನೆಲ್ಲ ಬೇರೆ ಜಿಲ್ಲೆಯಿಂದ ಬಂದವರೆಂದು ಪರಿಗಣಿಸಿ ನಮಗಿಂತ ಕಡಿಮೆ ಸೇವಾ ಜ್ಯೇಷ್ಠತೆ ಹೊಂದಿರುವ ಶಿಕ್ಷಕರಿಗೆ ಬಡ್ತಿಯನ್ನ ನೀಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಸೇವಾ ಜ್ಯೇಷ್ಠತೆಯಲ್ಲಿ ಹಿರಿಯರಾಗಿದ್ರೂ ಕೂಡ ನಮಗೆಲ್ಲ ಅನ್ಯಾಯವಾಗಿದೆ. ಈ ಬಡ್ತಿ ಪ್ರಕ್ರಿಯೆಗಿಂತ ಮೊದಲು ಯಾವಾಗಲೂ ಸಹಿತ ಈ ರೀತಿಯಾಗಿ ಮೇಲೆ ತಿಳಿಸಿದ 5 ತಾಲೂಕುಗಳಿಂದ ವರ್ಗಾವಣೆಯಾಗಿ ಬಂದವರನ್ನು ಅಂತರ ಜಿಲ್ಲೆ ಎಂದು ಪರಿಗಣಿಸಿಲ್ಲ. ಈ ಪಟ್ಟಿಯಲ್ಲಿ ಅನ್ಯಾಯವಾಗಿರುವ ಶಿಕ್ಷಕರಿಗೆ ನ್ಯಾಯ ಒದಗಿಸಿ ಕೊಡಬೇಕೆಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ನಾವು ಎಲ್ಲ ಬೆಳಗಾವಿ ಜಿಲ್ಲೆಯ ಪ್ರಾಥಮಿಕ ಶಾಲಾ ಶಿಕ್ಷಕರು. ಮೊನ್ನೆ ನಡೆದಂಥ ಪ್ರಧಾನ ಗುರುಗಳ ಬಡ್ತಿ ಪ್ರಕ್ರಿಯೆಯಲ್ಲಿ ನಮಗೆಲ್ಲ ಅನ್ಯಾಯವಾಗಿರೋದ್ರಿಂದ ಇವತ್ತು ಅನಿವಾರ್ಯವಾಗಿ ನಾವು ಮಾಧ್ಯಮ ಸ್ನೇಹಿತರ ಮುಂದೆ ಬಂದು ನಿಲ್ಲುವಂಥ ಪರಿಸ್ಥಿತಿ ಬಂದೈತಿ. ನಾವೆಲ್ಲ ಅಖಂಡ ಬೆಳಗಾವಿ ಜಿಲ್ಲೆ ಇದ್ದಾಗ ನೇಮಕಾತಿ ಹೊಂದಿ ಚಿಕ್ಕೋಡಿ, ಅಥಣಿ, ರಾಯಬಾಗ, ಗೋಕಾಕಗಳಲ್ಲಿ ಸೇವೆಯನ್ನು ಸಲ್ಲಿಸಿ ಪುನಃ ವರ್ಗಾವಣೆ ಹೊಂದಿ ನಾವು ಬೆಳಗಾವಿ ಜಿಲ್ಲೆಗೆ ಬಂದಿದ್ದೇವೆ. ಆದರೂ ಕೂಡ ನೀವೆಲ್ಲ ಚಿಕ್ಕೋಡಿ ಜಿಲ್ಲೆಯಿಂದ ಬಂದವರು ಅಂಥೇಳಿ ನಮಗೆ ಈ ಒಂದು ಬಡ್ತಿ ಪ್ರಕ್ರಿಯೆಯಲ್ಲಿ ನಮಗೆ ಸೇವಾ ಜ್ಯೇಷ್ಠತೆಯನ್ನು ಪರಿಗಣನೆ ಮಾಡದೆ ನಮಗಿಂತ ಕಿರಿಯರಿರುವಂತಹ ಶಿಕ್ಷಕರಿಗೆ ಬಡ್ತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳು, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತಿ ಇರ್ಬೋದು, ಆಮೇಲೆ ನಮ್ಮ ಎಲ್ಲ ಮಂತ್ರಿಗಳಿಗೆ, ಹಿರಿಯ ಅಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಮನವಿಯನ್ನು ಕೊಡ್ತಾಯಿದ್ದೀವಿ. ಏನಪ್ಪ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ನಮ್ಮನ್ನು ಚಿಕ್ಕೋಡಿ ಜಿಲ್ಲೆಯಿಂದ ಬಂದವರು ಅಂತ ಪರಿಗಣನೆ ಮಾಡದೆ ಅಖಂಡ ಜಿಲ್ಲೆಯಲ್ಲಿ ನೇಮಕಾತಿ ಹೊಂದಿರುವಂಥ ಶಿಕ್ಷಕರು ಅಂತೇಳಿ ತಿಳ್ಕೊಂಡು ನಮಗಾಗಿರುವಂಥ ಅನ್ಯಾಯವನ್ನು ಸರಿಪಡಿಸಿ ನಮ್ಮನ್ನೆಲ್ಲನೂ ಕೂಡ ಸೇವಾ ಜ್ಯೇಷ್ಠತೆ ಆಧಾರದ ಮೇಲೆ ಪರಿಗಣನೆ ಮಾಡಬೇಕು. ಮೊನ್ನೆ ನಡೆದಂಥ ಒಂದು ಬಡ್ತಿ ಪ್ರಕ್ರಿಯೆಯಲ್ಲಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅವರ ಅನ್ಯಾಯವನ್ನು ಸರಿಪಡಿಸಿ ಅವರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ನಾವು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ನಾವು 1994ರಲ್ಲಿ ಅಖಂಡ ಬೆಳಗಾವಿ ಜಿಲ್ಲೆ ಇದ್ದಾಗ ಈ ಜಿಲ್ಲೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನೇಮಕ ಹೊಂದಿದ್ದು. ಅವಾಗ ಯಾವುದೇ ಕೌನ್ಸ್ಲಿಂಗ್ ಇರ್ತಿರ್ಕಿಲ್ಲ. ಪೋಸ್ಟ್ ಮುಖಾಂತರ ನಮ್ಮ ಮನೆಗೆ ಆರ್ಡರ್ಗಳನ್ನು ಕಳಿಸ್ತಿದ್ರು. ಅದೇ ರೀತಿ ನಮಗೂ ರಾಯಬಾಗ್ ತಾಲೂಕಿಗೆ ಆರ್ಡರ್ ಬಂದಿತ್ತು. ಆವಾಗ ನಾವೆಲ್ಲ ರಾಯಬಾಗ್, ಚಿಕ್ಕೋಡಿ, ಅಥಣಿ ಈ ತಾಲೂಕುಗಳಿಗೆ ಹೋಗಿ ಸೇವೆಯನ್ನು ಮಾಡಿ ಬಂದು ಮುಂದೆ ಇವರು 2001ರ ನಂತರ ಚಿಕ್ಕೋಡಿ ಅಂತ ಶೈಕ್ಷಣಿಕವಾಗಿ ಜಿಲ್ಲೆಯನ್ನು ಮಾಡಿದರು. ಅವಾಗ ನಮಗೆ ಯಾವುದೇ ರೀತಿ ಮಾಹಿತಿಯನ್ನು ಕೊಡಲಿಲ್ಲ. ಈ ಜಿಲ್ಲೆಯನ್ನು ಮಾಡ್ತಾ ಇದ್ದೀವಿ, ನೀವೆಲ್ಲರೂ ಬೆಳಗಾವಿ ಜಿಲ್ಲೆಗೆ ಬರ್ರಿ, ಇಲ್ಲಾಂದ್ರೆ ನಿಮ್ಮ ಜ್ಯೇಷ್ಠತೆ ಹೋಗೈತಿ ಅಂತೇಳಿ ಯಾವುದೋ ಒಂದು ಆದೇಶವನ್ನು ಅವಾಗ ಕೊಡಲಿಲ್ಲ. ಮುಂದೆ ಈ ಹಿಂದೆ ಏನು ಪ್ರಕ್ರಿಯೆ ಪ್ರಧಾನ ಗುರುಗಳ ಬಡ್ತಿಯನ್ನು ಕೊಟ್ಟಾಗ ಯಾವುದೂ ತಾರತಮ್ಯ ಮಾಡದೆ ಎಲ್ಲರಿಗೂ ಕೊಟ್ಟರು. ಆದರೆ ಇದೇ ಸಲ 2026 ಏಪ್ರಿಲ್ 29ರಂದು ನಡೆಯುವಂಥ ಕೌನ್ಸ್ಲಿಂಗದಲ್ಲಿ ಮಾತ್ರ ಏನು ಮಾಡಿದ್ರಪ್ಪ ಅಂದ್ರೆ ಚಿಕ್ಕೋಡಿ ಜಿಲ್ಲೆ ಅಂತ ಹೇಳಿದ್ರೆ. ಮೊದಲು ಯಾವುದೇ ಏನು ಹಿಡ್ದಿಲ್ಲ. ಈಗೆಲ್ಲ ಒಂದು ಸುಮಾರು 61 ಜನ ಶಿಕ್ಷಕರಿಗೆ ಅನ್ಯಾಯ ಮಾಡಿದರು. ಅದಕ್ಕೆ ಈ ಅನ್ಯಾಯವನ್ನು ತಕ್ಷಣ ಎಲ್ಲ ಪ್ರತಿನಿಧಿಗಳು ಮತ್ತು ಎಲ್ಲ ಅಧಿಕಾರಿ ವರ್ಗದವರಿಗೆ ನಾವು ಮನವಿಯನ್ನು ಮಾಡಿದೆವು. ಅದಕ್ಕೆ ನಮಗೆ ನ್ಯಾಯ ಕೊಡಬೇಕಂತ ತಮ್ಮಲ್ಲಿ ವಿನಂತಿ. ಎಲ್.ಕೆ. ಪೂಜಾರ್, ಎಸ್.ಸಿ. ಪಾಟೀಲ್, ಎಲ್.ಎಸ್. ಪಾಟೀಲ್, ಎಸ್.ಆರ್. ಲಮಾಣಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. अमरकॉन कलेक्शन में आओ, नई वैरायटी यहाँ पाओ, सबके लिए कपड़े हैं खास, अमरकॉन में खुशियाँ हैं पास, अमरकॉन। अमरकॉन कलेक्शन, खड़े बाजार, बेलगाम।